ಕಠ್ಮಂಡುವಿನಿಂದ ಟೇಕ್ ಆಫ್ ಆಗುತ್ತಿದ್ದ ವೇಳೆ ವಿಮಾನವೊಂದು ಪತನಗೊಂಡು ಯಮನ್ ಪ್ರಜೆ, ಮಗು ಸೇರಿದಂತೆ ಕನಿಷ್ಠ 18 ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನ ಪೈಲಟ್ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾರೆ. ವಿಮಾನದ ಪೈಲಟ್ 37 ವರ್ಷದ ಮನೀಶ್ ಶಾಕ್ಯ ಅವರನ್ನು ಅವಶೇಷಗಳ ಎಡೆಯಿಂದ ರಕ್ಷಿಸಲಾಗಿದೆ. ವಿಮಾನ ಕ್ರ್ಯಾಶ್ ಆಗುವ ಕೆಲವೇ ಕ್ಷಣದ ಮೊದಲು ಕಾಕ್ಪಿಟ್ ಬೇರ್ಪಟ್ಟ ಕಾರಣ ಪೈಲಟ್ ಬದುಕುಳಿದಿದ್ದಾರೆ ಎನ್ನಲಾಗ್ತಾ ಇದೆ. ಶೌರ್ಯ ಏರ್ಲೈನ್ಸ್ ವಿಮಾನವು ಜುಲೈ 24ರಂದು ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆಗುತ್ತಿರುವಾಗ ಪತನಗೊಂಡಿತು. ಇತ್ತೀಚಿನ ವಿಡಿಯೋವು ನೇಪಾಳದ ರಾಜಧಾನಿಯಲ್ಲಿ ವಿಮಾನವು ನೆಲಕ್ಕೆ ಧುಮುಕುವುದು ಮತ್ತು ಸ್ಫೋಟಗೊಳ್ಳುವ ಕ್ಷಣಗಳನ್ನು ತೋರಿಸಿದೆ. ವಿಮಾನವು ರನ್ವೇಗಿಂತ ಸ್ವಲ್ಪ ಮೇಲಕ್ಕೆ ಹಾರುವುದು ಮತ್ತು ಅದು ಕುಸಿಯುವ ಮೊದಲು ಅದರ ಬಲಕ್ಕೆ ವಾಲುತ್ತಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದು. ಅಪಘಾತದ ನಂತರ ನೇಪಾಳದ ನಾಗರಿಕ ವಿಮಾನಯಾನ ಪ್ರಾಧಿಕಾರವು ವಿಮಾನವು ಬಲಕ್ಕೆ ತಿರುಗಿತು ಮತ್ತು ರನ್ವೇಯ ಪೂರ್ವ ಭಾಗದಲ್ಲಿ ಅಪ್ಪಳಿಸಿತು ಎಂದು ಹೇಳಿದೆ. ಅಗ್ನಿಶಾಮಕ ದಳ ಮತ್ತು ಭದ್ರತಾ ಸಿಬ್ಬಂದಿಗಳು ದುರಂತ ಸ್ಥಳಕ್ಕೆ ಧಾವಿಸಿ ವಿಮಾನದ ಸುಟ್ಟ ಅವಶೇಷಗಳ ನಡುವೆ ಕಾರ್ಯಾಚರಣೆಯನ್ನು ನಡೆಸಿದರು. 2 ಸಿಬ್ಬಂದಿ ಮತ್ತು 17 ತಂತ್ರಜ್ಞರನ್ನು ಹೊತ್ತ ವಿಮಾನವು ನೇಪಾಳದ ಹೊಸ ಪೋಖ್ರಾ ವಿಮಾನ ನಿಲ್ದಾಣಕ್ಕೆ ನಿಯಮಿತ ನಿರ್ವಹಣೆಗಾಗಿ ಹೋಗುತ್ತಿತ್ತು. ವಿಶ್ವದ 14 ಎತ್ತರದ ಪರ್ವತ ಶಿಖರಗಳಲ್ಲಿ 8 ನೆಲೆಯಾಗಿರುವ ನೇಪಾಳವು ಈ ಹಿಂದೆ ಹಲವಾರು ವಿಮಾನ ಅಪಘಾತಗಳಿಗೆ ಸಾಕ್ಷಿಯಾಗಿದೆ. ಇದು ನೇಪಾಳದ ವಾಯುಯಾನ ಉದ್ಯಮದ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು 2000ನೇ ಇಸವಿಯಿಂದ 300 ಜನರ ಜೀವಗಳನ್ನು ಬಲಿ ಪಡೆದಿರುವ ಕಳಪೆ ಸುರಕ್ಷತಾ ದಾಖಲೆಯನ್ನು ಇದು ಹೊಂದಿದೆ.